ಚಂದ್ರನು ಶಂಕರ್ನು ಅವರ ಅಪ್ಪನ್ನು ಕರೆದ್ಬಿಟ್ಟಿದ್ರೆ ಇವತ್ತೇ ಕೂತ್ಕೊಂಡು ನಿರ್ಧಾರ ಮಾಡ್ಬೋದಾಗಿತ್ತು. ಗಂಡಿನ ಮನೆ ನೋಡೋಕ್ಕೆ ಯಾವತ್ತು ಹೋಗ್ತೇವೆ ಅಂತ. ಹೇಗಿದ್ರು ನಾಳೆ ಚಂದ್ರು ಅವ್ರ ಅತ್ತೆ ಬಿಡೋಕೆ ಹೋಗ್ತಾನಲ್ಲ, ಹಾಗೆ ಅವ್ರ ಭಾವನ ಮನೆಗೆ ಹೋಗಿ ಯಾವತ್ತು ಬರ್ತೀವಿ ಅಂತ ಹೇಳ್ಬಿಟ್ಟು ಬರ್ತಿದ್ದ. ಹ್ಞೂ ಅಣ್ಣ, ನಿಮ್ಮ ನಿರ್ಧಾರನ ಬೇಗ ತಿಳಿಸ್ಬಿಟ್ರೆ ಅವರು ಭತ್ತೆ ಕುಯ್ಲು ಮಾಡಿಸ್ಬೇಕು, ಜಾತ್ರೆಗೆ ಹೋಗಬೇಕು ಅಂತ ಹೇಳ್ತಿದ್ರು. ನೀವು ಬಂದು ಹೋಗ್ಬಿಟ್ರೆ ಪಾಪ ಅವರು ಇನ್ನೊಂದು ಕೆಲಸ ಮಾಡೋಕ್ಕೆ ಸರಿಯಾಗುತ್ತೆ. ಯಾವುದನ್ನು ಬೇಗ ತಿಳಿಸ್ಬಿಡಿ ಅವ್ರಿಗೆ. ಇವಾಗ ಯಾವ ಜಾತ್ರೆ ನಡೀತಿದೆ ತಂಗಿ? ಅವ್ರ ಮನೆ ದೇವರು ಮಂಟೇಸ್ವಾಮಿ ಚಿಕ್ಕಲ್ಲೂರು ಜಾತ್ರೆ ಅಣ್ಣ. ಒಂದು ವಾರದಿಂದನೂ ನಡೀತಾ ಇದೆ. ಇವರು ಹೋಗಿ ಪಾಪ ಪೂಜೆ ಆದರೂ ಮಾಡಿಸ್ಕೊಬರ್ತಾರೆ. ನಮ್ಮ ಚಂದ್ರು ಬೇರೆ ಮಂಟೇಸ್ವಾಮಿ ದೇವ್ರ ಗುಡ್ಡ ಅಲ್ವನ, ಪ್ರತಿ ವರ್ಷ ಜಾತ್ರೆ ಹೋಗಿ ಜಾತ್ರೆ ಮಾಡ್ಕೊಬರ್ತಾರಣ್ಣ ಅವರು. ಪ್ರತಿ ವರ್ಷವೂ ಟೆಂಪ ಮಾಡಿಕೊಂಡು ಜನ ಕರ್ಕೊಂಡು ಜಾತ್ರೆಗೆ ಹೋಗ್ತಾರ ಅಣ್ಣ. ನಾವು ಹೋಗಿ ಬರ್ತಿದ್ವಿ ಅಣ್ಣ. ಒಂದೆರಡು ದಿನ ಇದ್ದು ಜಾತ್ರೆ ಎಲ್ಲ ನೋಡಿಕೊಂಡು ಬರ್ತಿದ್ವಿ. ಓಹೋ, ಹೌದಲ್ವ ತಂಗಿ, ಒಂದು ವಾರದಿಂದನೂ ನಡೀತಿದೆ ತಾಯಿ ಜಾತ್ರೆ. ನಾನು ನನ್ನ ಮಗಳ ಶಾಸ್ತ್ರ ಖುಷಿಲಿ ಮರ್ತ್ಬಿಟ್ಟಿದ್ದೆ ನೋಡು. ಅಲ್ಲಿ ಪ್ರತಿ ವರ್ಷವೂ ಜಾತ್ರೆ ಆಗುತ್ತೆ ತಾನೇ. ಇವಾಗ ಜಾತ್ರೆ ಮುಗ್ದೋಯ್ತಾ ಸಾಕಿ? ಇನ್ನೂ ಜಾತ್ರೆ ನಡೀತಿದೆಯಾ? ಒಂದು ವಾರ ಜಾತ್ರೆ ಅಷ್ಟೇ. ಅದಕ್ಕೆ ಜಾತ್ರೆಗೆ ಹೋಗಿಲ್ಲ ಅಂದರೆ ಸೋಮವಾರ ಶುಕ್ರವಾರ ನೋಡ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಬರ್ತಾರೆ. ಜಾತ್ರೆ ಚೆನ್ನಾಗಿರುತ್ತಾ ಸಾಕಿ? ಅದಕ್ಕೆ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ನಾವಂತೂ ನಮ್ಮ ನಂಜಕ್ಕ ಅವ್ರ ಜೊತೆ ಹೋಗಿ ಎರಡು ದಿನ ಇದ್ದು ಬರ್ತೀವಿ. ಪ್ರತಿ ವರ್ಷವೂ ಹೋಗ್ತಾರೆ, ಪ್ರತಿ ವರ್ಷವೂ ನಾವು ಹೋಗಿ ಬರ್ತೀವಿ ಅದಕ್ಕೆ ಅವ್ರ ಜೊತೆ. ಜಾತ್ರೆ ಅಂತೂ ತುಂಬ ಚೆಂದ ಅದಕ್ಕೆ. ಹೌದಾ ಸಾಕಿ? ನಾನು ಒಂದು ಸರಿನೂ ಜಾತ್ರೆಗೂ ಹೋಗಿಲ್ಲ, ನೋಡೂ ಇಲ್ಲ ಸಾಕಿ. ರೀ, ಹಾಗಿದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡೋಣವೇ? ಮೊದಲು ನೀವು ಗಂಡನ ಮನೆಗೆ ಹೋಗಿದ್ದು ಬಂದುಬಿಡೋಣ. ಅದೇ ನಾಳೆ ಸೋಮವಾರ ಶುಕ್ರವಾರ ನೋಡಿಕೊಂಡು ಒಂದು ವಾರ ಹೋಗಿದ್ದು ಬಂದುಬಿಡೋಣ. ಸಿದ್ಧಾನನ್ನ ಕೇಳ್ಕೊಳ್ಳಿ, ಅದೆಲ್ಲಿ ಬರುತ್ತೆ, ಹೇಗೆ ಹೋಗಬೇಕು ಅಂತ. ನಾನು ನೋಡಿದ್ದೇನೆ ರುಕು, ನಾನು ಹೋಗ್ತಾ ಇದ್ದೆ ಪ್ರತಿ ವರ್ಷ. ಇತ್ತೀಚೆಗೆ ಹೋಗ್ತಾ ಇಲ್ಲ, ಕೆಲಸಗಳು ಜಾಸ್ತಿ ಅಂತ. ಮೊದಲು ಗಂಡನ ಮನೆಗೆ ಹೋಗಿ ಬಂದುಬಿಡೋಣ. ಆಮೇಲೆ ಒಂದು ಸೋಮವಾರ ನೋಡಿಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊ ಹೋಗ್ತೇನೆ. ಒಂದು ಒಳ್ಳೇದಾಗಲಿ, ಪೂಜೆ ಗೀಜೆ ಬಂದುಬಿಡೋಣ. ಸರಿ ಬಿಡಿ, ಹಾಗಿದ್ರೆ ಹಾಗೆ ಆಗಲಿ. ಮೊದಲು ಗಂಡನ ಮನೆಗೆ ಹೋಗಿದ್ದು ಬಂದುಬಿಡೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬಂದ್ರೆ ಆಯಿತು. ಸರಿ, ನೀವು ಮಾತಾಡ್ಕೋತಾ ಇರಿ. ನಮ್ಮನ್ನು ಹೋಗಿ ನೋಡ್ತೇನೆ, ಅವನು ಯಾವತ್ತು ಬಿಡುವಿರ್ತಾನೆ ಅಂತ. ನಾಳಿದ್ದು ಬಿಡುವಿದ್ರೆ ಗಂಡನ ಮನೆಗಾದರೂ ಹೋಗಿ ಬಂದುಬಿಡೋಣ. ಹೋಗಿ ಅಣ್ಣ, ನೀವು ದೊಡ್ಡಣ್ಣನ ಕೇಳಿ ಹೋಗಿ, ಅವರು ಯಾವತ್ತು ಬಿಡುವಿರ್ತಾರೆ ಅಂತ. ನಾಳಿದ್ದು ಬಿಡುವಿದ್ರೆ ನಾಳಿದ್ದು ಬಂದು ಹೋಗಾರಂತೆ. ಇನ್ನು ದೊಡ್ಡಣ್ಣನ ಕೇಳಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡಿಕೊಂಡು ಬರ್ದಿದಾಗ ಆದರೆ ಕಷ್ಟ.